ಓಂ ಸತ್ ಓಂ ಸಿತ್ ಓಂ ಶಿಲಲಲಲಲಲ ಆನಂದ ಪರಮಾನಂದ. ಶಿಷ್ಯ ಗುರುವೇ, ನಾನು ಏನೇನು ಪವಾಡ ಮಾಡ್ತೀನಂತ ಗೊತ್ತೇನೋ ನಿನಗೆ? ಏನು ಗೊತ್ತೋ? ಗೊತ್ತಿಲ್ಲ ಗುರುವೇ. ಅಯ್ಯೋ, ನಿನ್ನ ಒಣಗೋಗಿರೋ ಮರನ ಚಿಗುರಿಸ್ತೀನಿ. ಏನ್ ಪವಾಡ ಗುರುವೇ? ಚಿಗುರೋಗಿರೋ ಮರನ ಒಣಗಿಸ್ತೀನಿ. ಏನ್ ಗುರುವೇ? ನಡಿಯ ಮನುಷ್ಯನ ಓಡಿಸ್ತೀನಿ. ಓಡ ಮನುಷ್ಯನ ಹಂಗೆ ಮಲಗಿಸ್ಬಿಡ್ತೀನಿ ಶಿಷ್ಯ. ಅಯ್ಯಯ್ಯೋ. ಕೊಯ್ಯೋ ಎಣ್ಣಿಗೆ ಕೈ ಇಕ್ಕಿ ಪಕಡ ಎತ್ತೀನಿ ಕಣೋ ನಾನು. ಇನ್ನೇನೇನು ಮಾಡ್ತೀನಿ ಗೊತ್ತಾ ಶಿಷ್ಯ ನಿನಗೆ? ಹೇಳ್ ಗುರುವೇ. ಇನ್ನೂ ಭಾಳ ಇದಾವೆ ಕಣೋ, ಇನ್ನೂ ಭಾಳ ದಿವ್ಸಗಳು ಬೇಕು. ಎಲ್ಲ ನೀನು ಕಲ್ಸ್ಕೊಡ್ತೀನಿ ತಡಿಯೋ, ಒಂದೊಂದೇನೆ. ಕಲ್ಸ್ರಿ ಗುರುವೆ ನನ್ಗೂನು. ಫಸ್ಟ್ ಪಕಡ ಕಲ್ಸ್ಕೊಡ್ತೀನಿ ಕಣೋ, ಆಮೇಲೆ ಮಿಕ್ಕಿದವು. ಆಯ್ತು ಗುರು, ಆಯ್ತು ಗುರುವೆ. ಗುರುವೆ, ಇಷ್ಟೆಲ್ಲ ಕಲ್ತಾ ಇದ್ರಲ್ಲ, ನೀವು ಇದ್ರಿದ್ದ ಏನ್ ಮಾಡ್ತೀರ ಗುರುವೆ? ಇವೆಲ್ಲ ಮಾಡಿ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಕಣೋ ದಡ್ಡ, ಸ್ವರ್ಗಕ್ಕೆ. ಗುರುವೆ? ಅಯ್ಯೋ ನಿನ್ನ ಕಣೋ, ಸ್ವರ್ಗಕ್ಕೆ ಹೋಗ್ತೀನಿ. ಗುರುವೆ, ನಾನು ಹೋದ್ರೆ ಹೋಗ್ಬಹುದು ಗುರುವೆ, ನಿಮ್ ಕೈಲಿ ಮಾತ್ರ ಆಗಲ್ಲ. ನಾನು ಗುರುವಿಗೆ ತಿರುಮಂತ್ರ, ನಾನು ಎಂತೆಂಥ ಮಂತ್ರ ಮಾಡಿ ತಂತ್ರ ಮಾಡಿ ಏನೇನೆಲ್ಲ ಮಾಡಿ ಸಾಧನೆ ಮಾಡಿದ್ದೀನಿ. ನಾನು ಸ್ವರ್ಗಕ್ಕೆ ಹೋಗಲ್ವೇನೋ ಶಿಷ್ಯ? ಬೆಳಿಗ್ಗೆ ಎದ್ದು ಮುಗುಳಿ ಬಗ್ಲಿ ತೊಳೆದಿದೆಯೇನೋ ಶಿಷ್ಯ, ನನಗೆ ತಿರುಮಂತ್ರ ಆಗ್ತೀಯಲ್ಲೋ? ಏಯ್, ನಾನು ಇಲ್ದಲ್ಲಿ ನಾನು ಹೋಗದಲ್ಲಿ ನೀನು ಹಂಗಲ್ಲ ಹೋಗ್ತೀಯ? ಫಸ್ಟ್ ಗುರು ಆಮೇಲೆ ಶಿಷ್ಯ. ಗುರುವೆ, ನಾನು ಹಂಗಲ್ಲ ಗುರುವೆ ಹೇಳಿದ್ದು. ಮತ್ತಿನ್ನಂಗಲ್ಲ ಶಿಷ್ಯ? ನಾನು ಎಂಬ ಅಹಂಕಾರ 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 ಹೋದ್ರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಿಮ್ಮಂತಾರೆ ಹೇಳಿದ್ರಲ್ ಗುರುವೆ, ಅದಕ್ಕೆ ಹೇಳಿದೆ. ಬಲ ಶಿಷ್ಯ ಬಲ. ನಾನೇನೋ ಅಜ್ಞಾನಿ ಅಂದ್ಕೊಂಡಿದ್ನಲ್ಲೋ ನಿನ್ನ. ನನ್ನ ವಿದ್ಯೆನೆಲ್ಲ ನೀನು ದಾರ ಎಳೆದ್ಬಿಟ್ಟು ಮೇಲು ತಗೊಂಡೋಗಿ ಬಿಟ್ಬಿಟ್ಟು ಶಿಷ್ಯ. ನಾನು ಒಬ್ಬನ್ನ ನೋಡ್ಕೊಳ್ಳೋ ಸಾಕು ಶಿಷ್ಯ. ಅಬ್ಬಬ್ಬಬ್ಬ ಗುರುವೆ, ಇಷ್ಟು ದಿನ ನಾನು ಅದಕ್ಕೆ ಗುರುವೆ ಕಾದಿದ್ದು. ನಿಮ್ಮಿದ್ದ ಇಂಥ ಮಾತು ಕೇಳಿ ನನಗೆ ಆನಂದ ಆಯ್ತು ಗುರುವೆ, ಆನಂದ. ಆಯ್ತು ಶಿಷ್ಯ, ಆಯ್ತು ಶಿಷ್ಯ. ಏನೋ ಒಟ್ಟಿನಲ್ಲಿ ನಾನು ಮೇಲೂ ತಗೊಂಬತ್ತೀನಿ ಶಿಷ್ಯ, ಏನು ಚಿಂತೆ ಮಾಡು. ಆಯ್ತು ಸ್ವಾಮಿ. ಗುರುವೆ, ನಿಮ್ಮಂತ ಪಾದ ಸೇವೆ ಮಾಡ್ಕೊಂಡು ನಾನು ಇಲ್ಲೇ ಕಾಲ ಕಳ್ಕೊಂಡಿರ್ತೀನಿ ಸ್ವಾಮಿ. ಗುರುವೆ, ನಮ್ಮಪ್ಪ ಶಿಷ್ಯ. ಗುರುವೆ, ನನ್ನ ವಿದ್ಯೆಲ್ಲ ನೀನು ದಾರಿ ಮಾಡಿಬಿಟ್ಟಿದ್ದೀನಿ ಶಿಷ್ಯ. ಹ್ಞೂ ಗುರುವೆ. ಇನ್ನು ಮುಂದಕ್ಕೆ ಲೋಕ ಉದ್ಧಾರ ಮಾಡು. ಆಯ್ತು ಗುರುವೆ. ಒಳ್ಳೆಯವ್ರಿಗೆಲ್ಲ ಒಳ್ಳೇದು ಮಾಡು. ಆಯ್ತು ಗುರುವೆ. ಕೆಟ್ಟವ್ರನ್ನ ಸ್ವಲ್ಪ ನೋಡಿ ಕರುಣೆ ತೋಡಿ ಸ್ವಲ್ಪ ಒಳ್ಳೇದು ಮಾಡು. ಆಯ್ತು ಗುರುವೆ. ತಥಾಸ್ತು ಶಿಷ್ಯ. ಗುರುವೆ 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 ಗುರುವೆ, ಹೋಗಿ ಬರ್ತೀನಿ ಗುರುವೆ. ಓಂ ಸತ್ ಸಿತ್ ಪರಮಾನಂದ. ನಮ್ಮ ಶಿಷ್ಯ ಲೋಕ ಕಲ್ಯಾಣಕ್ಕೆ ಹೊರಟ. ಅಲ್ಲ, ನಾನು ನಮ್ಮ ಗುರುಗಳಿದ್ದ ಯಂತ್ರ ಮಂತ್ರ ತಂತ್ರ ಎಲ್ಲ ಕಲ್ತೆ. ಎಂತೆಂಥ ದೊಡ್ಡ ದೊಡ್ಡ ಮಂತ್ರವಾದಿಗಳು ತಂತ್ರವಾದಿಗಳನ್ನೆಲ್ಲ ಅಡಿಕ್ಸಿಬಿಟ್ಟು ಎಲ್ಲಾರನ್ನೂ ಕೆತ್ಕೊಂಬಂದು. ಆದ್ರೂ ನನ್ನ ಗುರು ಅಂಬಲ್ಲಲ್ಲಿ ಯಾರೂ. ನಮ್ಮ ಗುರುಗಳೇ ಗುರು ಅಂತಾರಲ್ಲ, ಏನಿರ್ಬೋದು? ಏನಾದರೂ ಮಾಡಿ ನಮ್ಮ ಗುರುಗಳನ್ನೇ ಸೋಲಿಸ್ಬಿಟ್ಟು ನಾನೇ ಗುರು ಆಗ್ಬೇಕು. ನಮ್ಮ ಗುರುಗಳೇ ನನ್ನ ಪಾದ ಸೇವೆ ಮಾಡಬೇಕು. ನಾನ್ಯಾಕೆ ಅವ್ರಿಗೆ ಮಾಡಬೇಕು? ನಾನೇ ಪಟ್ಟದ ಗುರು ಆಗ್ಬೇಕು ಅಷ್ಟೇ. ಏನು ನಮ್ಮ ಶಿಷ್ಯಗೆ ಒಂದು ವಿದ್ಯೆ ಕಲಿಸ್ತೆ, ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಟ್ನಲ್ಲಪ್ಪ.
ಇದು ಶಿಷ್ಯ ಶಿಷ್ಯ ಗಿಷ್ಯ ಅವೆಲ್ಲ ಇಲ್ಲ ಗುರುವೇ. ನಾನೀಗಾಲೇ ಬಹಳ ದೊಡ್ಡ ಗುರುವಾಗ್ಬಿಟ್ಟೇನಿ. ನಿಮ್ಮಂತ 50 ಜನ ಗುರುಗಳನ್ನ ನನ್ನ ಪಾದ ಸೇವಕರನ್ನಾಗಿ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದು ನಾನು. ಇನ್ನು ಮುಂದೆ ಶಿಷ್ಯ ಗಿಷ್ಯ ಅವೆಲ್ಲ ಇಲ್ಲ. ನಾನ್ ಗುರುವಾಗಿರ್ಬೇಕು, ನೀವು ಶಿಷ್ಯರಾಗಿರ್ಬೇಕು, ಅಷ್ಟೇ ಬೇಕಾಗಿರೋದು ನಮ್ಗೆ. ಏನು ಅಹಂಕಾರ ಶಿಷ್ಯ ನಿನಗೆ, ಇಷ್ಟೊಂದು ಅಹಂಕಾರ ತುಂಬಿ ತುಳುಕ್ತಾಯ್ತಲ್ಲೋ ನಿನಗೆ. ಅಹಂಕಾರ ಅಂತ ನೋಡ್ರಿ ಅನ್ಬೇಡ್ರಿ. ನನ್ನ ಯಶಸ್ಸು ಕೀರ್ತಿ ನೋಡಿ ಸಹಿಸ್ಲಾರ್ದೆ ಹಿಂಗೆಲ್ಲ ಮಾತಾಡ್ತೀರಿ ನೀವು. ನೋಡೋಣ, ನಾನ್ ದೊಡ್ಡನ ನೀವು ದೊಡ್ಡನ ಅಂತ ಪರೀಕ್ಷೆ ಆಗ್ಬೇಕು ಇವತ್ತು. ಇಲ್ಲಾಂದ್ರೆ ನಾನು ಬಿಡನಲ್ಲ. ನೀವೇನಾದ್ರೂ ಸೋತ್ರೆ ನನ್ನ ಪಾದ ಸೇವಕ ಆಗ್ಬೇಕು. ನಾನೇನ ಸೋತ್ರೆ ನಿಮ್ ಶಿಷ್ಯ ಆಗಿರ್ತೀನಿ, ನೀವೇನ ಸೋತ್ರೆ ನನ್ ಶಿಷ್ಯ ಆಗ್ಬೇಕು. ಇದೇ ಪಂದ್ಯ, ಇದೆ. ಎಲ್ಲ ಇವನ ಈ ನನ್ನ ಮಗನಿಗೆ ಏನು ಅಹಂಕಾರ ಐತಿ, ಅನುಭವ ಇಲ್ಲ. ಏನಾದರೂ ಅನುಭವ ಕಲಿಸಿದ್ರೆ ನನ್ನ ತೊಳೆದು ಬಿಡೋಣ. ಇವನ್ನೇನಾದ್ರೂ ಮಟ್ಟ ಮಾಡಿ ಮಟ್ಟ ಹಾಕ್ಬೇಕು ಇವನ್ನ, ಇಲ್ಲಾಂದ್ರೆ ನಾನು ಬಿಡಲ್ಲ. ಗುರುವೇ, ಮಿಕಿ ನೋಡೋದಲ್ಲಪ್ಪ. ನನ್ನ 64 ವಿದ್ಯೆ ನಾನು ಕಲ್ತಿರೋ ವಿದ್ಯೆಯಲ್ಲಿ ಯಾವುದಾದ್ರೂ ವಿದ್ಯೆಯಲ್ಲಿ ನನ್ನ ಸೋಲಿಸಿದ್ರೆ ಆಗ ಮಾತ್ರ ನಾನು ನಿಮ್ಮ ಶಿಷ್ಯ. ಇಲ್ಲ ಅಂದ್ರೆ ನೀವೇ ಶಿಷ್ಯ, ನಾನೇ ಗುರು. ಬರೀ ಯುದ್ಧಕ್ಕೆ. ಶಿಷ್ಯ ಗುರುವೇ, ಸ್ವಲ್ಪ ಸುದರ್ಶನ್ ಕುಕ್ಕಳೋ, ಇನ್ನೂ ಒಂದೊಂದೇ ವಿದ್ಯೆ ಐತೆ ಕಣ, ಇನ್ನೂ ಕಲಿಸಿಲ್ಲ ನಿನಗೆ. ಕುಕ್ಕಳ ಒಂದು 5 ನಿಮಿಷ. ಇನ್ನು ಒಂದೇ ಒಂದು ವಿದ್ಯೆ ಕಲಿಸಿಲ್ಲ ನಿನಗೆ. ಏನು ನನ್ನ ಗುರುಗೆ ತಿರುಮಂತ್ರ ಹಾಕೋದು ಕಲ್ತ್ಬಿಟ್ಟೆ ಅಂತೇಳ್ಬಿಟ್ಟು 64 ವಿದ್ಯೆ ಕಲ್ತ್ಬಿಟ್ಟು ನೀನು 60 ಆಟ ಆಡ್ತಾ ಇದೆಯಲ್ಲ ಶಿಷ್ಯ. 65ನೇದು ಗೊತ್ತೇನೋ ನಿನಗೆ? 65ನೇ ಅದು? ಹ್ಞೂ ಶಿಷ್ಯ. ಅದೆಂತದ ಗುರುವೇ? ಅದು ಗೀಮುನ ವಿದ್ಯೆ ಕಣೋ, ಭೀಮುನ ವಿದ್ಯೆ ಕಲ್ತಿದ್ಯಾ ನೀನು. ಗೀಮುನ್ ಗೊತ್ತಿಲ್ಲ. 65ನೇದು ಐತಲ್ಲ ಶಿಷ್ಯ, ಹಿಂಗಂದ್ರೆ ಸಾಕು ಕಣೋ. ಆ ವಿದ್ಯೆದಲ್ಲಿ ಮ್ಯಾಕೆ ಆಗಿ ಕೆಳಗೆ ಕುಕ್ಕೊಂಡ್ಬಿಡ್ತೀಯ ಶಿಷ್ಯ ನೀನು. ಅಯ್ಯಯ್ಯಪ್ಪ, ಗೀಮನ್ ಪಟ್ಟು ಇದೆಯಂತ ಪಟ್ಟ ಮಾರಯ್ಯ. ಓಹೋ, ಇವ್ ಮ್ಯಾಲ ಯುದ್ಧಕ್ಕೆ ಹೋಗಿ ಸೋಲೋದ್ಕಿಂತನ ಇವ್ರ ಪಾದ ಸೇವೆ ಮಾಡ್ಕೊಂಡು ಜದ್ಕಿರೋದೇ ಒಳ್ಳೇದು ಕಣಪ್ಪ. ಏನಾದ್ರೂ ಮಾಡಿ ಇವ್ರ ಪಾದ ಸೇವೆ ಮಾಡೋದೇ ನನ್ನ ಗತಿ. ಗುರುವೇ, ನನ್ನ ತಪ್ಪಾತ್ ಗುರುವೇ. ನಾನು ನೀವು ಹೇಳ್ದಂಗೆ ಕೇಳ್ಕೊಂಡು ಆ ವಿದ್ಯೆನೂ ನನಗೆ ಕಲಿಸ್ ಗುರುವೆ. ನಾನು ಹೇಳ್ದಂಗೆ ಕೇಳ್ತೀನಿ ಶಿಷ್ಯ. 64 ವಿದ್ಯೆ ಕಲಿತು 60 ಆಟ ಆಡ್ಕೊಂಬಂದು ಅದಕ್ಕೆ ಕಣೋ ಒಂದು ವಿದ್ಯೆ ನೀನು ಕಲಿಸ್ಲಿಲ್ಲ, ಅನುಭವ ಬರಲಿ ಅಂತ ದುರಹಂಕಾರದಿಂದ ಮೆರ್ಕೊಂಡು ಬಂದ್ಬಿಟ್ಟು ಶಿಷ್ಯ ನನ್ನ ಹತ್ರನೇ ಆಟ ತೋರಿಸ್ತೀಯಲ್ಲೋ ನೀನು. ಗುರುವೇ, ಇನ್ನೊಂದು ಕಲಿಸ್ಬಿಡು ಗುರುವೇ. ಕ್ಷಮಿಸ್ಬಿಡು ಗುರುವೇ ನನ್ನ ಶಿಷ್ಯ. ಗುರುವೇ, ನೀನು ಶಿಷ್ಯನಾಗಿ ಕಾಲು ಉತ್ಕೊಂಡ್ರಕ್ಕೆ ಲಾಯಕಾಗಿದೆ ಶಿಷ್ಯ. ಇಲ್ಲ ಗುರುವೇ, ಗುರು ಆಗಕ್ಕೆ ನೀನು ಲಾಯಕ ಅಲ್ಲ ಕಾಣೋ. ಹಿಂಗೆ ಇದ್ಬಿಡು ಶಿಷ್ಯ, ಚೆನ್ನಾಗಿ ನೋಡ್ಕೊಂತೀನಿ ನಾನು ಇನ್ ಮುಂದಕ್ಕೆ. ಓಂ ಚಿತ್ ಪತ್ ಆನಂದ ಮಹದಾನಂದ.